ಹಲೋ. ಇಲ್ಲಿ ಒಂದು ಪ್ಲಾಂಟ್, ಇಂಡೋರ್ ಪ್ಲಾಂಟ್ ಅಂತ ಏನು ನಾವು ಯೂಸ್ ಮಾಡ್ತೀವಿ ಮನೆಯಲ್ಲಿ, ಏರ್ ಪ್ಯೂರಿಫೈಯರ್ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ತುಂಬಾ ಗಿಡಗಳನ್ನ ಇಟ್ಕೊಂಡು ನಾವು ಆರೈಕೆನ ಮಾಡ್ತೀವಿ. ಅದ್ ನಿಮ್ಗೂ ಗೊತ್ತಿದೆ, ನನ್ನ ಚಾನಲ್ ಅಲ್ಲಿ ಕೂಡ ನೀವೆಲ್ಲ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಬರ್ತೆ. ಸೊ ಹಾಗಾಗಿ ನಮ್ಮ ಮಕ್ಕಳು ಅಂದ್ರೆ ಉದಯೋನ್ಮುಖ ಪ್ರತಿಭೆಗಳು ಅಂತಾನೆ ಹೇಳ್ಬೋದು, ಅಂತ ಒಂದು ಮಕ್ಕಳು ಇಲ್ಲಿ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ನಮ್ಗೆ ವಿವರಣೆ ಕೊಡ್ತಾರೆ. ಮತ್ತೆ ಅವ್ರು ಅದನ್ನ ಸೇಲ್ ಮಾಡೋದಕ್ಕೂ ಇಟ್ಟಿದ್ದಾರೆ. ನಿಮ್ ಜೊತೆನಲ್ಲಿ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ನೋಡೋಣ ಏನ್ ಹೇಳ್ತಾರೆ ಅವ್ರ ಪ್ಲಾಂಟ್ಸ್ ಬಗ್ಗೆ. ಓಕೆ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಓಕೆ, ನಿಮ್ ಪ್ಲಾಂಟ್ಸ್ ಬಗ್ಗೆ ಮತ್ತೆ ನಿಮ್ಮ ಏನು ನೀವ್ ಇಲ್ಲಿ ಅನ್ಕೊಂಡು ಈ ಪ್ಲಾಂಟ್ಸ್ ಗಳನ್ನ ಇಟ್ಟಿದ್ದೀರಾ, ಆ ಪ್ಲಾಂಟ್ಸ್ ಬಗ್ಗೆ ಡೀಟೇಲ್ ಹೇಳ್ತೀರಾ? ಸೊ ಮ್ಯಾಮ್, ಟುಡೇ ನಾವಿವತ್ತು ವೇರಿಯಸ್ ಇಂಡೋರ್ ಪ್ಲಾಂಟ್ಸ್ ನ ಇಟ್ಟಿದ್ದೇವೆ ಮ್ಯಾಮ್. ಬೋನ್ಸೈಸ್ ಆಗಿರ್ಬೋದು, ಆಂಥೋರಿಯಮ್ಸ್ ಆಗಿರ್ಬೋದು, ವೇರಿಯಸ್ ಹ್ಯಾಂಗಿಂಗ್ ಪಾಟ್ಸ್ ಇದೆ. ಸೊ ನಾವು ಲಕ್ಕಿ ಮ್ಯಾಮ್ ಸಹ ಇಟ್ಟಿದೀವಿ, ಮತ್ತೆ ಪಿಕಲ್ ಗಳನ್ನ ಸೆಂಡ್ ಮಾಡ್ತೀವಿ. ಇಟ್ಸ್ ಪಾರ್ಟ್ ಆಫ್ ಅವರ್ HL ವರ್ಕ್ ಮ್ಯಾಮ್. ಓಕೆ, ಸೊ ಇದು ಏನಪ್ಪಾ ಅಂತಂದ್ರೆ, ಇಲ್ಲಿ ಬೆಂಗಳೂರಲ್ಲಿ ಯಾರ್ಯಾರು ಲೋಕಲ್ ಇದೆ, ಪೊಲ್ಯೂಷನ್ ಇಂದ ಎಲ್ಲ ಕೂಡಿರೋದ್ರಿಂದ ಇಂಡೋರ್ ಗೆ ಏರ್ ಪ್ಯೂರಿಫೈಯಿಂಗ್ ಗೆ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಬಹಳ ಮುಖ್ಯ. ಎಲ್ಲರೂ ಯೂಸ್ ಮಾಡಿ ಅಂತಂದು ಒಂದು ಒಳ್ಳೆ ಸೋಷಿಯಲ್ ಕಾಸ್ ಇದೆ ಮ್ಯಾಮ್. ಓಕೆ, ಸೊ ವಿ ಆರ್ ಆಲ್ಸೋ ಸೆಲ್ಲಿಂಗ್ ದಿಸ್ ಆಲ್ಸೋ. ಓಕೆ. ನೀವು ಎಲ್ಲಿ ಇದನ್ನ ಪ್ಲಾನ್ ಮಾಡ್ಕೊಂಡು ನರ್ಸರಿ ಮಾಡಿದೀರಾ ಅಥವಾ ಹೇಗೆ? ಹಾರ್ಟಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ಹಾರ್ಟಿಕಲ್ಚರ್, ಯಾವ ಕಾಲೇಜ್? ಕೋಲಾರ್. ಓಕೆ ಓಕೆ ಓಕೆ. ಸಿರಿಕಲ್ಚರ್ ಕಾಲೇಜ್ ಏನೋ ಇದೆಲ್ಲ, ಚಿಂತಾಮಣಿ ಅದು. ಓಕೆ, ಸೊ ನೀವು ಅಲ್ಲಿ ಅಂದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕಲಿತಾ ಇದ್ದೀರಾ? ಅಲ್ಲಿ HCL ಅಂತ ಇದೆ, ಹಾರ್ಟಿಕಲ್ಚರ್ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಕೋರ್ಸ್ ಅಂತ. ಓಕೆ, ಆ ಲರ್ನಿಂಗ್ ಕೋರ್ಸ್ ಅಲ್ಲಿ ಲೈಕ್ ನಾವೇ ಎಲ್ಲಾ ಗಿಡಗಳಿಂದ ಫ್ರಮ್ ಸ್ಟಾರ್ಟಿಂಗ್ ಪ್ಲಾಂಟಿಂಗ್ ಮಾಡೋದ್ರಿಂದ ಮಾರ್ಕೆಟಿಂಗ್ ವರ್ಗು ನಾವೇ ಮಾಡ್ತೀವಿ. ನೀವೇ ಮಾಡ್ತಾ ಇದ್ದೀರಾ? ನಾವು ಎಕ್ಸ್ಪೆರಿಮೆಂಟಲ್ ಆಗಿ ನಾವು ಪ್ರಾಕ್ಟಿಕಲ್ ಆಗಿ ಕಲಿತಿರ್ತೀವಿ. ಓಕೆ ಓಕೆ. ನೀವೇನು ಫೈನಲ್ ಇಯರಾ ಹೇಗೆ? ಫೈನಲ್ ಇಯರ್. ಓಕೆ, ನಿಮ್ ಹೆಸರುಗಳು? ಮಾನಸವಿ, ಅನುಶ್ರೀ, ವಿದ್ಯಾಸಾಗರ್. ಥ್ಯಾಂಕ್ ಯು. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಕಾರಣ ಏನ್ ಹೇಳ್ತೀನಿ ಏನ್ ಗೊತ್ತಾ, ನಮ್ಮ ಈಗಿನ ಜನರೇಷನ್ ಅಂತ ಏನಿದೆ, ನಮ್ಮ ಸ್ಟೂಡೆಂಟ್ಸ್ ಅವರೆಲ್ಲರೂ ಬೇರೆ ಬೇರೆ ರೀತಿಯ ದಾರಿನ ಹುಡ್ಕೊಂಡ್ ಬಿಡ್ತಾರೆ. ಏರ್ ಪ್ಯೂರಿಫೈಯರ್ ಅಂತ ಅಂದ್ಬಿಟ್ಟು ಹೇಳಿದ್ರಿ ಪ್ಲಾಂಟ್ಸ್ ಬಗ್ಗೆ. ನಮ್ಗೆ ಹೇಗ್ ಸಹಾಯ ಮಾಡತ್ತೆ ಅದು ಮನೆ ಒಳಗಡೆ ಇಟ್ಕೊಳ್ಳೋದ? ನೀರ್ ಹೇಗೆ ಕನ್ಸ್ಯೂಮ್ ಮಾಡತ್ತೆ? ಗೊಬ್ಬರ ಹೇಗೆ ಹಾಕ್ಬೇಕು? ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಸ್ವಲ್ಪ ಹೇಳ್ಬೋದಾ? ಯಾಕಂತಂದ್ರೆ ನನಗ್ ಗೊತ್ತಿರೋ ಪ್ರಕಾರ ಅದು ಕಡಿಮೆ ನೀರನ್ನ ಕುಡಿಯುತ್ತೆ, ಆಮೇಲೆ ಲೋ ಮೇಂಟೆನೆನ್ಸ್ ಅಂತ ನಾನು ಕೇಳಲ್ಪಟ್ಟಿದೀನಿ. ಯಾಕಂದ್ರೆ ನನ್ನ ಹತ್ರನು ಹಲವಾರು ಗಿಡಗಳಿದಾವೆ. ನಿಮ್ಮ ಪ್ಲಾಂಟ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಗೆ ಮೇಜರ್ಲಿ ಇಂಡೋರ್ ಪ್ಲಾಂಟ್ಸ್ ಆಗಿರೋದ್ರಿಂದ ಮ್ಯಾಮ್, ಇದಕ್ಕೆ ಜಾಸ್ತಿ ಸನ್ಲೈಟ್ ಇಂದ ಜಾಸ್ತಿ ವಾಟರ್ ಜಾಸ್ತಿ ಹಾಕ್ಬೇಕಾಗಿಲ್ಲ ಮ್ಯಾಮ್. ಸೊ ಒಂದು 2 to 3 days ಹಾಕಿದ್ರು ಸಾಕು ಮ್ಯಾಮ್. ಒಳಗಡೆ ಇರೋದ್ರಿಂದ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ಯಾರು ಮನೇಲಿ ಹುಡುಗರಿದ್ರೆ ಮನೇಲಿ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಮ್ಯಾಮ್. ಯಾಕೆಂತಂದ್ರೆ ಇಂಡೋರ್ ಅಲ್ಲಿ ಒಳ್ಳೆ ಆಕ್ಸಿಜನ್ ಸಪ್ಲೈ ಇರುತ್ತೆ. ಮತ್ತೆ ಓದ್ಬೇಕಾದ್ರೆ ಟೇಬಲ್ ಮೇಲೆ ಇಟ್ಕೊಳೋದ್ರಿಂದ ನಿಮ್ಗೆಲ್ಲ ಏನೇನ್ ನೆಗೆಟಿವಿಟಿ ಇದೆ ನಿಮ್ ಲೈಫ್ ಅಲ್ಲಿ ಅದು ಪಾಸಿಟಿವಿಟಿ ಆಗಿ ಟರ್ನ್ ಆಗುತ್ತೆ ಮ್ಯಾಮ್. ಓಕೆ, ನೀವೇನ್ ಹೇಳ್ತೀರಾ? ಮ್ಯಾಮ್, ಆಲ್ರೆಡಿ ನಾವೇ ಕೋಕೋಪಿಟ್ ಸ್ಯಾಂಡ್ ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಸಾಯಿಲ್ ಲೂಸ್ ಗೆ ಏನ್ ಯೂಸ್ ಮಾಡ್ತೀರಾ? ಕೋಕೋಪಿಟ್ ಅದು ವಾಟರ್ ನ ಹಿಡಿದಿಟ್ಕೊಳತ್ತೆ ತುಂಬಾ ದಿನಗಳ ತನಕ. ಜಾಸ್ತಿ ನೀರ್ ಕನ್ಸ್ಯೂಮ್ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ಅದ್ ನಡೆಯುತ್ತೆ. ಸಾಯಿಲ್ ಲೂಸ್ ಆಗೋದಿಕ್ಕೆ, ಅದು ಬುಡ ಅದು ಚೆನ್ನಾಗಿ ಬೆಳ್ಕೊಳ್ಳೋದಿಕ್ಕೆ ಏನ್ ಯೂಸ್ ಮಾಡ್ತೀರಾ? ಪಾಟಿಂಗ್ ಮಿಕ್ಸ್ಚರ್ ನಾವೇ ರೆಡಿ ಮಾಡಿರ್ತೀವಿ ಮ್ಯಾಮ್. ಕೋಕೋಪಿಟ್ ಸ್ಯಾಂಡ್ ಎಲ್ಲ ಒಂದು ರೇಷಿಯೋ ಅಲ್ಲಿ ಪ್ರಿಪೇರ್ ಮಾಡಿ ನಾವೇ ಪಾಟಿಗೆ ಹಾಕಿ ಮತ್ತೆ ಪ್ಲಾಂಟ್ ಎಲ್ಲ ಹಾಕಿ ಸೇಲ್ ಮಾಡ್ತೀವಿ ಮ್ಯಾಮ್. ಸೊ ದಟ್ ಮೇಂಟೆನೆನ್ಸ್ ಏನಿರಲ್ಲ, ನ್ಯೂಟ್ರಿಯೆಂಟ್ಸ್ ನಾವು ಸಫಿಶಿಯಂಟ್ ಆಗಿ ಕೊಟ್ಟಿರ್ತೀವಿ. ಜಸ್ಟ್ ವಾಟರಿಂಗ್ ಹಾಕೊಂಡ್ರೆ ಸಾಕು. ಓಕೆ, ಸೊ ಇದು ಎಷ್ಟು ದಿನಕ್ಕೊಂದ್ಸಲ ನೀರ್ ಹಾಕ್ಬೇಕು ಅಂತ ಹೇಳ್ತೀರಾ? ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆಗುತ್ತೆ ಸರ್. ಓಕೆ, ಇದಕ್ಕೆ ಸನ್ಲೈಟ್ ಏನಾದ್ರು ಬೇಕಾಗತ್ತಾ? 50% ಸನ್ಲೈಟ್ ಸಾಕಾಗುತ್ತೆ. ಓಕೆ, ಅಂದ್ರೆ ಸೆಮಿ ಶೇಡ್ ಅಲ್ಲಿ ಇಟ್ಕೊಳ್ಳುವಂತ ಪ್ಲಾಂಟ್ಸ್ ಗಳು ಅಲ್ವಾ? ವಿಂಡೋ ಹತ್ರ ಇಟ್ರೆ ಸಾಕು. ನಿಮ್ಮ ಒಂದು ಅಭಿಪ್ರಾಯ ಏನು ಈ ಪ್ಲಾಂಟ್ಸ್ ಗಳ ಬಗ್ಗೆ? ಎಷ್ಟು ಚೆನ್ನಾಗಿ ನಮ್ಗೆ ಉಪಯೋಗ ಮಾಡ್ಕೊಡತ್ತೆ ನಮ್ಮ ಜೀವನದಲ್ಲಿ ಅಂತ? ಅದೇ ಮ್ಯಾಮ್, ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಓಕೆ, ಮತ್ತೆ ಅದನ್ನ ನೋಡಿದಾಗ ಒಂಥರ ಫ್ರೆಶ್ನೆಸ್. ಇವಾಗ ವರ್ಕ್ ಆಫೀಸಸ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ಸ್ಟ್ರೆಸ್ ಆಗಿರುತ್ತೆ. ಬಟ್ ಪ್ಲಾಂಟ್ಸ್ ನೋಡಿದಾಗ ಅವ್ರಿಗೆ ಒಂದ್ ಸ್ವಲ್ಪ ವಾಟರಿಂಗ್ ಮಾಡೋದ್ರಿಂದ ಆತರ ಫ್ರೆಶ್ನೆಸ್ ಸಿಗುತ್ತೆ. ನೋಡಿದೀನಿ. ಓಕೆ, ಈ ಪೊಲ್ಯೂಷನ್ಸ್ ಎಲ್ಲ ಜಾಸ್ತಿ ಆಗ್ತಿರ್ಬೇಕಾದ್ರೆ ಮ್ಯಾಮ್, ಮೊಲೆಟೈಲ್ ಆರ್ಗಾನಿಕ್ ಕಂಪೌಂಡ್ಸ್, ಬೆನ್ಸಿನ್ ಇರ್ಬೋದು, ಫಾರ್ಮಾಲ್ಡಿಹೈಡ್ ಇರ್ಬೋದು, ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಈ ಪ್ಲಾಂಟ್ಸ್ ಆಕ್ಸಿಜನ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ನಮ್ಗೆ ರೂಮ್ ಅಲ್ಲಿರೋ ಏರ್ ಪೊಲ್ಯೂಟೆನ್ಸ್ ಎಲ್ಲ ಕಡಿಮೆ ಆಗುತ್ತೆ ಮ್ಯಾಮ್. ಮೇನ್ ನಮ್ ಮೋಟೋ ಇರೋದೇ ಅದು ಮ್ಯಾಮ್, ಪೊಲ್ಯೂಟೆನ್ಸ್ ನ ಕಡಿಮೆ ಮಾಡೋದು. ಓಕೆ, ನಿಮ್ದು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೆ ಇದನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಕಾರ ಏನಂತ ಹೇಳಿದ್ರೆ, ಏರ್ ಪ್ಯೂರಿಫೈ ಮಾಡುವಂತ ಪ್ಲಾಂಟ್ಸ್ ಗಳನ್ನ ನಾವು ಮನೆಯಲ್ಲಿ ಇಟ್ಟಾಗ ಒಂದು ಏರ್ ಪ್ಯೂರಿಫೈ ಮಾಡತ್ತೆ, ಇನ್ನೊಂದು
ನಮ್ಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಸ್ಟ್ರೆಸ್ ಫ್ರೀ ಆಗ್ತೀವಿ, ಸ್ಟ್ರೆಸ್ ಕಡಿಮೆ ಆಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯನೇ ಬರ್ತ್ ಬಿಟ್ರಿ ನೀವು, ಕಣ್ಣಿಗೆ ಎಷ್ಟು ಆನಂದ ಕೊಡತ್ತೆ ಅಂತಂದ್ರೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ. ಯಾಕಂತಂದ್ರೆ ಬೆಂಗಳೂರಲ್ಲಿ ನಾವು ಅಪಾರ್ಟ್ಮೆಂಟ್ ಲೈಫ್ ಜಾಸ್ತಿ ಆಗಿರೋದ್ರಿಂದ ಈ ನಿಮ್ಮ ಪ್ಲಾಂಟ್ಸ್ ಏನಿದೆ ಮನೆಗಳ ಒಳಗಡೆ ಬರ್ತಿದಂಗೆ, ನಿಜ ಮನೆ ಒಳಗಡೆ ಬರ್ತಿದ್ದ ಹಾಗೆ ಏನಾಗತ್ತೆ ಅಂತಂದ್ರೆ ನಮ್ಗೆ ಒಂದು ಆ ಗ್ರೀನರಿ ಇರ್ಬೋದು, ಆ ಕಲರ್ಸ್ ಇರ್ಬೋದು, ಗ್ರೀನ್ ಅಲ್ಲೇ ವೆರೈಟೀಸ್ ಆಫ್ ಗ್ರೀನ್ಸ್ ಇದೆ, ಫ್ಲವರ್ಸ್ ಇರ್ಬೋದು, ಅದ್ ನಮ್ಗೆ ತುಂಬಾ ಖುಷಿ ಕೊಡತ್ತೆ ಅಲ್ವಾ. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸ್ಟೂಡೆಂಟ್ ಆಗಿ, ತುಂಬಾ ಖುಷಿ ಆಯ್ತು ನನ್ಗೆ. ಮುಂದಿನ ಜನರೇಷನ್ ಏನು ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ, ನಿಮ್ ಜೂನಿಯರ್ಸ್ ಯಾರಿದ್ದಾರೆ ನಿಮ್ ಕಾಲೇಜಲ್ಲಿ, ಖಂಡಿತವಾಗ್ಲೂ ಈ ವಿಡಿಯೋನ ನೋಡ್ಲೇಬೇಕು. ಯಾಕಂತಂದ್ರೆ ನೀವು ಒಂಥರ ಮಾದರಿ ಇದ್ದ ಹಾಗೆ ಅವ್ರಿಗೆ. ಯಾಕಂದ್ರೆ ನೀವು ಅದನ್ನ ಒಳ್ಳೇದು ಸ್ಪ್ರೆಡ್ ಮಾಡ್ತಾ ಇದ್ದೀರಾ, ಸೋಷಿಯಲ್ ಒಂದು ಲೈಫ್ ಅಲ್ಲಿ ಒಳ್ಳೆ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಇದು ಹೀಗೆ ಇರ್ಲಿ. ನಿಮ್ದು ಏನು ಈ ಪ್ರೋತ್ಸಾಹ ತಗೊಂಡು ನೀವ್ ಏನ್ ಮಾಡ್ತಾ ಇದ್ದೀರಲ್ಲ ಅದನ್ನ ಖಂಡಿತವಾಗ್ಲೂ ನಿಲ್ಸಕ್ ಮಾತ್ರ ಹೋಗ್ಬೇಡಿ. ನೀವು ಕೇಳಿದ್ರಿ ಇವಾಗ ನಮ್ ಸ್ಟೂಡೆಂಟ್ಸ್ ಎಷ್ಟ್ ಚೆನ್ನಾಗಿ ವಿವರಣೆ ಕೊಟ್ರು ಅಂತ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಇವ್ರ ಜೊತೆನಲ್ಲೆಲ್ಲ ಮಾತಾಡ್ತಾ ಅಂತ ಅನ್ಬಿಟ್ಟು ಹೇಳಿದ್ರೆ. ಕಾರಣ ಈಗಿನ ಒಂದು ಜನರೇಷನ್ ಏನಿದೆ ಅಲ್ವಾ, ಆ ಜನರೇಷನ್ ಪಬ್ಬು ಬಾರು ಪಾರ್ಟಿ ಅನ್ನೋ ಒಂದು ಟೈಮ್ ಅಲ್ಲಿ ನಮ್ ಈ ಮಕ್ಕಳು ಎಷ್ಟೊಳ್ಳೆ ಕೆಲಸ ಮಾಡ್ತಿದಾರೆ ನೋಡಿ. ಕಲಿಯೋದ್ರ ಜೊತೆಗೆ ಮುಂದಿನ ಜೀವನದ ವೃತ್ತಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ಯೋಚನೆ ಮಾಡ್ಕೊಂಡು ನಿಮ್ ಜೊತೆನಲ್ಲಿ ಪ್ಲಾಂಟ್ ಗಳ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದಾರೆ. ದಯವಿಟ್ಟು ಇಂಥವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕಲ್ವಾ. ಹಾಗಾಗಿ ದಯವಿಟ್ಟು ಅವ್ರ ಪ್ಲಾಂಟ್ ಗಳನ್ನ ಕೊಳ್ಳೋದಕ್ಕೂ ಪ್ರಯತ್ನ ಮಾಡಿ, ಅವ್ರಿಗೆ ಎನ್ಕರೇಜ್ ಮಾಡಿ. ನಿಮ್ಮ ಎನ್ಕರೇಜ್ ಅವ್ರ ಮುಂದಿನ ಒಂದು ಭವಿಷ್ಯನ ನಿರ್ಧಾರ ಮಾಡತ್ತೆ. ನಾವ್ ಯಾವಾಗ ಇಂಥ ಮಕ್ಕಳನ್ನ ಪ್ರೋತ್ಸಾಹಿಸ್ತೀವಿ, ಅವ್ರಿಗೂ ಒಂದು ತುಂಬಾ ಒಳ್ಳೆ ರೀತಿಯ ಪ್ರೋತ್ಸಾಹ ದೊರೆತು ಅವ್ರ ಮುಂದೆ ಜೀವನದಲ್ಲಿ ಒಳ್ಳೆ ಗುರಿನ ತಲುಪೋದಕ್ಕೆ ಸಾಧ್ಯ ಆಗತ್ತಲ್ವಾ.